ನಿನ್ನೆ ಘಟನೆ ಬಗ್ಗೆ ನಮಗೆಲ್ಲರಿಗೂ ಕೂಡ ದುಃಖ ಇದೆ, ವಿಷಾದ ವ್ಯಕ್ತಪಡಿಸ್ತೀವಿ. ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು, ಇಂಥ ದುರ್ಘಟನೆ ಆಗಿದೆ. ನಮಗೆಲ್ಲರಿಗೂ ಕೂಡ ದೊಡ್ಡ ಆಘಾತ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರದ ವೈಫಲ್ಯ ಇದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾರೆ. ನೋಡಿ, ಇದು ಸರ್ಕಾರದ ವೈಫಲ್ಯನೋ ಅಥವಾ ಇನ್ನೇನೋ, ಇದು ಆ ಚರ್ಚೆ ಮಾಡುವಂಥ ಸಮಯ ಅಲ್ಲ. ಯಾರು ದುಃಖದಲ್ಲಿದ್ದಾರೆ, ಯಾಕಂತಂದರೆ ಸೂತಕದ ಛಾಯೆ, ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಸೂತಕದ ಛಾಯೆ ಇದೆ. ಇದರಲ್ಲಿ ರಾಜಕಾರಣ ಮಾಡದೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿದ್ದವರಾಗಿರ್ಬೋದು, ಇಬ್ಬರು ಸೇರಿಕೊಂಡು ರಾಜ್ಯದ ಜನತೆಗೆ ಮತ್ತು ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ, ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಟೈಮ್ ಅಲ್ಲ ಇದು. ನಾನು ಸುಮಾರು ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಏನು ತಾವೆಲ್ಲ ಬಿತ್ತರಿಸ್ತಾ ಇದ್ದೀರಾ ನಾನು ಗಮನಿಸ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೂ ಅಷ್ಟೇ ಕಾಳಜಿ ಕಳಕಳಿ ಜವಾಬ್ದಾರಿ ಇದೆ. ಇದನ್ನು ಯಾರು ಹೊರಬೇಕು, ಏನು ಮಾಡಬೇಕು ಅನ್ನೋದಕ್ಕಿಂತ ಘಟನೆ ನಡೆದು ಹೋಗಿಬಿಟ್ಟಿದೆ. ಘಟನೆಯನ್ನು ನೀವು ಹೇಳಿದ ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತೋ ಮತ್ತೊಂದು ಮಾಡ್ಬೋದಾಗಿತ್ತೋ ಅದು ಬೇರೆ ವಿಚಾರ. ಈ ಘಟನೆ ನಡೆದು ಹೋಗ್ಬಿಟ್ಟಿದೆ. ಇದನ್ನ ಇನ್ನು ಹೆಂಗೆ ಸುಧಾರಣೆ ಮಾಡಬೇಕು, ಹೇಗೆ ಇದನ್ನು ಪಾಪ ಸಾಂತ್ವನ ಹೇಳಬೇಕು, ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು ಆ ಪ್ರಯತ್ನ ಮಾಡಿ. ನೋಡಿ, ಆ ಶಬ್ದ ನಾನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಕೊಲೆಗೂ ಇದಕ್ಕೂ ಸಂಬಂಧ ಬೇರೆ ಬೇರೆ. ಯಾಕಂತಂದ್ರೆ ಇದು ಅಚಾನಕ್ ಆಗಿ ಆಗಿರುವಂತದ್ದು. ಈ ರೀತಿ ಆಗ್ಲಿ ಅಂತ ಸರ್ಕಾರ ಆಗ್ಲಿ ನಾವಾಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಬಯಸ್ಬಹುದಾ? ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇದನ್ನ ಬಯಸ್ಬಹುದಾ? ಯಾರಾದ್ರೂ ಬಯಸ್ಬಹುದಾ? ಇದನ್ನ ಬಯಸ್ಲಿಕ್ಕಂದ್ರೂ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಹಳಷ್ಟು ಬರೇ ಅವ್ರು ಕಳ್ಕೊಂಡಿದ್ದಾರೆ, ಅವ್ರಿಗೆ ದುಃಖ ಆಗಿದೆ, ನಾವು ಅವ್ರ ದುಃಖದಲ್ಲಿ ಭಾಗಿಯಾಗಿಲ್ಲ ಅಂತ ಅಲ್ಲ. ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ, ನಮಗೂ ಕೂಡ ಅತ್ಯಂತ ದುಃಖ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.